ಅನಾಹುತಕ್ಕೆ ಆಹ್ವಾನ ನೀಡ್ತಾ ಇರುವ ಬೀಡಾಡಿ ದನಗಳು. ಮುಖ್ಯ ರಸ್ತೆಯಲ್ಲಿ ಬೀಡಾಡಿ ದನಗಳದ್ದೇ ಕಾರುಬಾರು. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಮುಖ್ಯ ರಸ್ತೆಯ ಮಧ್ಯ ಬೀದಿಯಲ್ಲಿ ಬೀಡಾಡಿ ದನಗಳದ್ದೇ ಕಾರುಬಾರು ಜೋರಾಗಿದೆ. ಪ್ರತಿದಿನ ಈ ಬೀಡಾಡಿ ದನಗಳ ಕಿರಿಕಿರಿ ಅನುಭವಿಸ್ತಾ ಇರುವ ವಾಹನ ಸವಾರರು, ಶಾಲಾ ಮಕ್ಕಳು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು. ರಸ್ತೆ ಮಧ್ಯದಲ್ಲೇ ಬೆಳಗ್ಗೆಯಿಂದ ಸಂಜೆ ತನಕ ಬೀಡಾಡಿ ದನಗಳು ಮಲಗುತ್ತವೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಲಿಂಗರಾಜ್ ಅವರು ಮಾತನಾಡಿದ್ದಾರೆ. ಬೀಡಾಡಿ ದನಗಳ ಹಾವಳಿಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಕೂಡ ಉಂಟಾಗ್ತಾ ಇದ್ದು, ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಅನಾಹುತಗಳು ಸಂಭವಿಸುವ ಮೊದಲೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತೇನೆ ಅಂತ ಹೇಳಿದರು. ಈ ದನಗಳನ್ನು ಮಾಲೀಕರು ರಸ್ತೆಗೆ ಬಿಡದಂತೆ ಎಚ್ಚರಿಕೆ ವಹಿಸಲು ನಾಳಿಂದ ಪಟ್ಟಣದಲ್ಲಿ ಪ್ರಚಾರ ಕೈಗೊಳ್ಳಲಾಗುವುದು ಹಾಗೂ ಮಾಲೀಕರು ಎಚ್ಚರ ವಹಿಸದೇ ಇದ್ದ ಪಕ್ಷದಲ್ಲಿ ಈ ದನಗಳನ್ನು ಗೋಶಾಲೆಗೆ ಕಳಿಸಲಾಗುತ್ತೆ. ಜೊತೆಗೆ ಮಾಲೀಕರಿಗೆ ಕೂಡ ದಂಡವನ್ನು ವಿಧಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಮೊಳಕಾಲ್ಮೂರು ಪಟ್ಟಣ ವ್ಯಾಪ್ತಿಯಲ್ಲಿ ಬೀಡಾಡಿ ದನಗಳ ಹಾವಳಿ ಉಂಟಾಗ್ತಿರೋದು ನಮಗೆ ಮೌಖಿಕವಾಗಿ ಸಾಕಷ್ಟು ದೂರುಗಳು ಕಚೇರಿಗೆ ಸಲ್ಲಿಕೆ ಆಗ್ತಾ ಇದ್ದಾವೆ. ಈ ವಿಚಾರವಾಗಿ ನಾವು ಸಾರ್ವಜನಿಕ ಅರಿವು ಮೂಡಿಸಲು ಈಗ ಆಟೋ ಮುಖಾಂತರ ಪ್ರತಿದಿನ ಪ್ರಚಾರ ಕಾರ್ಯವನ್ನು ನಡೆಸ್ತೀವಿ. ಅದಕ್ಕೆ ಯಾರು ಸ್ಪಂದಿಸದೇ ಇದ್ದರೆ ಆ ಬೀಡಾಡಿ ದನಗಳನ್ನು ಹಿಡಿದುಬಿಟ್ಟು ಗೋಶಾಲೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಮಾಡ್ತೀವಿ.